ನಮಸ್ಕಾರ ಫ್ರೆಂಡ್ಸ್, ನಾನು ಹೇಮಂತ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಇವಾಗ ಒಂದು ಸ್ಟೋರಿ ಹೇಳ್ತೀನಿ. ಒಂದು ಹುಡುಗ ಹುಡುಗಿ ಪರಿಚಯ ಆಗ್ತಾರೆ. ಹಿಂಗೆ ಪರಿಚಯ ಆದಾಗ ಹಿಂಗೆ ಮಾತುಕತೆ ನಡೆಯುತ್ತೆ, ಇದೆಲ್ಲ ಫ್ರೆಂಡ್ಸ್ ಆಗ್ತಾರೆ, ಇದಾಗ್ತಾರೆ. ಇಬ್ರಿಗೂ ಲವ್ ಆಗುತ್ತೆ. ಇಬ್ರಿಗೂ ಲವ್ ಆದಾಗ ಏನಾಗುತ್ತೆ, ಇವನ ಹಳೆ ಲವ್, ಎಕ್ಸ್ ಲವ್ ಎಲ್ಲ ಹೇಳ್ತಾನೆ, ಆ ಹುಡುಗಿನ ಎಲ್ಲ ಹೇಳ್ತಾಳೆ. ಇಬ್ರಿಗೂ ಬ್ರೇಕಪ್ ಆಗಿರುತ್ತೆ. ಇಬ್ರು ಚೆನ್ನಾಗಿದ್ದಾರೆ, ಒಬ್ರಿಗೊಬ್ರು ಮಾತಾಡ್ಸ್ಕೊಂತ ಚೆನ್ನಾಗಿರ್ತಾರೆ. ಈ ಮೂರನೇ ವ್ಯಕ್ತಿ ಬರ್ತಾರೆ ಗೊತ್ತಾ, ಅವ್ರು ಯಾರೇ ಆಗಿರ್ಲಿ, ನಮ್ ಫ್ಯಾಮಿಲಿನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅಣ್ಣ, ಅಕ್ಕ, ತಂಗಿ, ತಮ್ಮ, ಬೆಸ್ಟಿ, ಯಾರೇ ಆಗಿರ್ಲಿ, ಮೂರನೇ ವ್ಯಕ್ತಿ ಬಂದಾಗೆ ಸಂಬಂಧಗಳು ಹಿಂಗಾಗ್ಬಿಡ್ತಾರೆ. ಅದಕ್ಕೆ ಯಾವಾಗ್ಲೂ ಮೂರನೇ ವ್ಯಕ್ತಿನ ಸೆಂಟ್ರಲ್ ಸೇರ್ಸ್ಕೋಬಾರ್ದು. ಅವ್ರ ಮಾತು ಕೇಳಲೇಬಾರ್ದು. ಫಸ್ಟ್ ಆಫ್ ಆಲ್ ನಾವೇನಂತ ಅವ್ರಿಗೆ ಗೊತ್ತಿರುತ್ತೆ, ನೀವೇನಂತ ನಮಗೆ ಗೊತ್ತಿರುತ್ತೆ. ಹಿಂಗೆ ಅವ್ರ ಮಾತು ಕೇಳಿ ಸ್ಟಾರ್ಟಿಂಗ್ ಅಲ್ಲಿ ಹುಡುಗಿಯರು ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾರೆ, ಟೈಮ್ ತಗೊಂಡ್ ಮೆಸೇಜ್ ಮಾಡ್ತಾರೆ, ಅವರೇ ಮೇಲ್ ಬಿದ್ದು ಮೆಸೇಜ್ ಮಾಡ್ತಾರೆ. ಈ ಮೂರನೇ ವ್ಯಕ್ತಿ ಮಾತು ಕೇಳ್ತಾರೆ ನೋಡು, ಅವ್ನ್ ಚೆನ್ನಾಗಿಲ್ಲ, ಅವನ್ನ ಯಾಕೆ ಲವ್ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಅವರು ಸ್ವಲ್ಪ ಕಿವಿಗೆ ಹೇಳ್ತಾರಲ್ಲ, ಆವಾಗ್ಲಿದ್ದ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮೆಸೇಜ್ ನೋಡಿದ್ರು ರಿಪ್ಲೈ ಇಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಇಲ್ಲ, ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ಎಷ್ಟೇ ಬಿಸಿ ಇದ್ರು ಅವ್ರು ಪ್ರೀತಿಸೋರ್ಗೋಸ್ಕರ ಒಂದ್ ಸ್ವಲ್ಪ ಆದ್ರೂ ಟೈಮ್ ಕೊಟ್ಟೆ ಕೊಡ್ತಾರೆ. ಇವಾಗ ಕೊಡಲ್ಲ. ಯಾಕೆ? ಮೂರನೇ ವ್ಯಕ್ತಿ ಹೇಳಿದಾನಲ್ಲ, ಅಲ್ಲಿ ಅವನಿರ್ತಾನಲ್ಲಿ ಬೆಸ್ಟಿ, ಅಣ್ಣ ಅಂತ. ನಾವೇನಾದ್ರೂ ಹೇಳಿದ್ರೆ ಅದು ಅರ್ಥ ಆಗಲ್ಲ ಅವರಿಗೆ. ಅವ್ರು ಹೇಳಿದ್ರೇನೆ ಅರ್ಥ ಆಗೋದು. ಇವಾಗ ನಾವೇನಾದ್ರೂ ಅವ್ರ ಬಗ್ಗೆ ಹೇಳಿದ್ರೆ, ಅವನ ಬಗ್ಗೆ ನಿನ್ಗೆ ಹೆಂಗ್ ಗೊತ್ತು, ನನಗ್ ಚೆನ್ನಾಗ್ ಗೊತ್ತು, ಹಂಗೆ ಹಿಂಗೆ ಅಂತಾರೆ. ಈ ಮೂರನೇ ವ್ಯಕ್ತಿಯಿಂದಾನೆ ಎಷ್ಟೋ ಸಂಬಂಧಗಳು ಹಾಳಾಗ್ತಿರೋದು. ನಾನು ಹೇಳೋದೇನಂದ್ರೆ, ನೀವು ಇಷ್ಟಪಡ್ತಿದ್ರೆ ಡೈರೆಕ್ಟ್ ಆಗಿ ಹೇಳಿ, ಸುಮ್ಮನೆ ನಾಟಕ ಆಡ್ಬೇಡಿ. ಫ್ರೆಂಡ್ಸು ಅಂತ ನಿಮ್ಮ ಮನಸ್ಸಿನಾಗ ಇರುತ್ತೆ, ಅದನ್ನ ಹೇಳಿ. ಇವಾಗ ಸಪೋಸ್ ಆ ವ್ಯಕ್ತಿ ಏನಾದ್ರು ಡೆತ್ ಆದ್ರಂದಾಗ ನಿಮ್ ಮನಸ್ನಾಗ ಹಿಡಿದು ಕೊರೋದಕ್ಕಿನ ಹೇಳ್ಬಿಡಿ, ಇಷ್ಟ ನೀನಂದ್ರೆ ಇಷ್ಟ ಹಿಂಗಂತ. ಅದು ಬಿಟ್ಟು ನಿಮ್ಗೆ ಇಷ್ಟ ಇದ್ರು ಪಕ್ಕದವ್ರು ಏನ್ ಅನ್ಕೊಂತಾರೆ, ಅವ್ರ ಏನ್ ಅನ್ಕೊಂತಾರೆ ಅಂದ್ರೆ, ಸಂಸಾರ ಮಾಡೋದು ಅವರಲ್ಲ, ನೀವು ಸಂಸಾರ ಮಾಡೋದು. ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆನೆ ಇರಿ, ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆನೆ ಮದ್ವೆ ಆಗಿ, ಅದು ಮನೇಲಿ ಒಪ್ಸೆ ಆಗಿ. ಓಡೋಗೋದೆಲ್ಲ ಬೇಡ. ಏಕೆ? ಪ್ಲೀಸ್ ದಯವಿಟ್ಟು ನೀವು ಟ್ರೂ ಲವ್ ಮಾಡ್ತಿದ್ರೆ ಮೂರನೇ ವ್ಯಕ್ತಿನ ಯಾವತ್ತೂ ಹತ್ರಕ್ಕೆ ಸೇರಿಸ್ಬೇಡಿ. ಬೆಸ್ಟಿ ಆಗಿರ್ಲಿ, ಅಣ್ಣ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರೇನ್ ಮಾತು ಹೇಳ್ತಾರೋ ಕೇಳಿಸ್ಕೊಳ್ಳಿ, ಬಿಡಿ ಅಷ್ಟೇ. ನೀವೇನಂತ ಅವ್ರಿಗೆ ಗೊತ್ತಿರುತ್ತಲ್ವಾ, ಅಷ್ಟ್ ಸಾಕು. ಬೇರೆಯವ್ರ ಮಾತು ಕಟ್ಕೊಂಡು ಏನ್ ಮಾಡ್ತೀರಾ? ಹಿಂಗೆ ಎಷ್ಟೋ ಸಂಬಂಧಗಳು ಹಾಳಾಗ್ತಿದಾವೆ. ಸೊ ನೋಡಿ, ಯೋಚನೆ ಮಾಡಿ. ಓಕೆನಾ?